ನಾವಿವತ್ತು 7ನೇ ತರಗತಿಯ ವಿಜ್ಞಾನ ಲೋಹಗಳು ಮತ್ತು ಅಲೋಹಗಳ ಜಗತ್ತು ಎಂಬ ಪಾಠವನ್ನು ಕಲಿಯೋಣ. ನಾವು ಲೋಹಗಳ ಭೌತಿಕ ಗುಣಲಕ್ಷಣಗಳನ್ನು ತಿಳಿಯೋಣ. ನೀವು ಈಗ ಕೇಳಿದ ಧ್ವನಿ ಯಾವುದು? ಆ ವಸ್ತುವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಆ ಶಬ್ದವು ಗಂಟೆ ಮೊಳಗಿದ ಶಬ್ದವಾಗಿತ್ತು. ಆ ಗಂಟೆಯು ಲೋಹದಿಂದ ಮಾಡಲ್ಪಟ್ಟಿದೆ. ಈ ಗಂಟೆಯನ್ನು ಗಮನಿಸಿ. ಈ ಗಂಟೆಯ ನೋಟದಿಂದ ನಾವು ಅದರ ಬಗ್ಗೆ ಏನನ್ನು ಕಂಡುಹಿಡಿಯಬಹುದು? ಇದು ಹೊಳೆಯುತ್ತದೆಯೇ ಅಥವಾ ಮಂದವಾಗಿದೆಯೇ? ಇದು ಮೃದು ಅಥವಾ ಕಠಿಣವಾಗಿದೆಯೇ? ಇದು ಸುಲಭವಾಗಿ ಮುರಿಯುತ್ತದೆಯೇ? ನಾವು ಗಂಟೆಯನ್ನು ಬಡಿದರೆ ಅದು ಅದರ ಆಕಾರವನ್ನು ಬದಲಾಯಿಸುತ್ತದೆಯೇ? ಗಂಟೆಯನ್ನು ನೋಡುವ ಮೂಲಕ ಅದು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ನಾವು ಹೇಳಬಹುದು. ಇದು ಹೊಳೆಯುತ್ತದೆ, ಇದು ಕಠಿಣವಾದ ವಸ್ತು, ಇದು ಸುಲಭವಾಗಿ ಮುರಿಯುವುದಿಲ್ಲ, ನಾವು ಇದನ್ನು ಬಡಿದಾಗ ಅದರ ಆಕಾರವು ಬದಲಾಗುವುದಿಲ್ಲ. ಈ ಚಿತ್ರದಲ್ಲಿರುವ ಎಲ್ಲ ವಸ್ತುಗಳಲ್ಲಿ ಸಾಮಾನ್ಯವಾದದ್ದು ಏನು? ಸುಳಿವುಗಳನ್ನು ನೋಡಿ. ಇವುಗಳ ನೋಟ ಹೇಗಿದೆ? ಇವುಗಳು ಯಾವ ವಸ್ತುಗಳಾಗಿರುತ್ತವೆ? ಘನ, ದ್ರವ ಅಥವಾ ಅನಿಲವ? ಇವುಗಳನ್ನು ಕೆಳಗೆ ಬೀಳಿಸಿದರೆ ಏನಾಗಬಹುದು? ಈ ಎಲ್ಲ ವಸ್ತುಗಳು ಹೊಳೆಯುವ ವಸ್ತುಗಳಾಗಿರುತ್ತವೆ. ಇವೆಲ್ಲವೂ ಘನ ವಸ್ತುಗಳಾಗಿರುತ್ತವೆ. ಇವುಗಳನ್ನು ಕೆಳಗೆ ಬೀಳಿಸಿದಾಗಲೂ ಇವು ಒಡೆದು ಹೋಗುವುದಿಲ್ಲ, ಏಕೆಂದರೆ ಇವು ಬಲವಾದ ಮತ್ತು ಬಾಳಿಕೆ ಬರುವ ವಸ್ತುಗಳಾಗಿರುತ್ತವೆ. ಹೊಳೆಯುವ, ಘನ, ಗಟ್ಟಿಯಾದ, ಬಲವಾದ ಮತ್ತು ಬಾಳಿಕೆ ಬರುವ ವಸ್ತುಗಳನ್ನು ಲೋಹಗಳು ಎಂದು ಕರೆಯಲಾಗುತ್ತದೆ. ಲೋಹಗಳ ಭೌತಿಕ ಗುಣಲಕ್ಷಣಗಳು. ಈ ಚಿತ್ರದಲ್ಲಿ ಲೋಹಗಳ ಯಾವ ಗುಣ ಅಥವಾ ಗುಣಲಕ್ಷಣಗಳನ್ನು ನಾವು ನೋಡಬಹುದು? 1ನೇ ಗುಣಲಕ್ಷಣ ಸಾಮರ್ಥ್ಯ ಮತ್ತು ಕಠಿಣತೆ. ನಾವು ಸಾಮಾನ್ಯವಾಗಿ ನೋಡುವ ಮತ್ತು ಬಳಸುವ ಲೋಹಗಳು ಘನ ವಸ್ತುಗಳಾಗಿರುತ್ತವೆ. ಅವು ಸಾಮಾನ್ಯವಾಗಿ ಕಠಿಣ ಮತ್ತು ಬಲವಾಗಿರುತ್ತವೆ. ಲೋಹಗಳು ಕಠಿಣ ಹಾಗೂ ಬಲವಾಗಿರುವುದರಿಂದ ಸೇತುವೆಗಳು, ಕಟ್ಟಡಗಳು ಮತ್ತು ವಾಹನಗಳಂತಹ ದೊಡ್ಡ ರಚನೆಗಳನ್ನು ತಯಾರಿಸಲು ಲೋಹಗಳನ್ನು ಬಳಸಲಾಗುತ್ತದೆ. ನಾವು ಆಭರಣಗಳನ್ನು ತಯಾರಿಸಲು ಲೋಹಗಳನ್ನು ಏಕೆ ಬಳಸುತ್ತೇವೆ ಎಂದು ನೀವು ಯೋಚಿಸಿದ್ದೀರಾ? ಇಲ್ಲಿ 2ನೇ ಗುಣಲಕ್ಷಣ ಹೊಳಪು. ನಾವು ಆಭರಣಗಳನ್ನು ತಯಾರಿಸಲು ಲೋಹಗಳನ್ನು ಬಳಸುತ್ತೇವೆ, ಏಕೆಂದರೆ ಅವುಗಳು ಹೊಳೆಯುವ ಗುಣವನ್ನು ಹೊಂದಿವೆ. ಈ ಗುಣವನ್ನು ಹೊಳಪು ಎಂದು ಕರೆಯಲಾಗುತ್ತದೆ. ಲೋಹಗಳು ಕಾಂತಿಯುತವಾಗಿರುವುದರಿಂದ, ಹೊಳೆಯುವುದರಿಂದ ಅವುಗಳನ್ನು ವಿವಿಧ ಆಭರಣಗಳು, ನಾಣ್ಯಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂನಂತಹ ಲೋಹಗಳು ಸಾಮಾನ್ಯವಾಗಿ ಆಭರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಆಭರಣಗಳನ್ನು ತಯಾರಿಸುವ ಮೊದಲು ಕಚ್ಚಾ ಬೆಳ್ಳಿ ಮತ್ತು ಚಿನ್ನ ಈ ರೀತಿ ಕಾಣುತ್ತದೆ. ಕಸೂತಿಯಲ್ಲಿ ಲೋಹವನ್ನು ಹೇಗೆ ಬಳಸಬಹುದು ಯೋಚಿಸಿದ್ದೀರಾ? ಲೋಹಗಳಿಂದ ಆಭರಣಗಳನ್ನು ಹೇಗೆ ತಯಾರಿಸುತ್ತಾರೆ? ಇನ್ನು 3ನೇ ಗುಣಲಕ್ಷಣ ತನ್ಯತೆ. ಲೋಹಗಳು ತಂತುವಾಗಿ ಎಳೆಯಬಹುದಾದ ಗುಣವನ್ನು ಹೊಂದಿರುವುದರಿಂದ ಅವುಗಳಿಂದ ಆಭರಣಗಳನ್ನು ತಯಾರಿಸಬಹುದು. ಅಂದರೆ ಲೋಹಗಳನ್ನು ಎಳೆದು ಉದ್ದಗೊಳಿಸಿ ಮತ್ತು ಅತ್ಯಂತ ತೆಳುವಾದ ತಂತಿಗಳಾಗಿ ರೂಪಿಸಬಹುದು. ಈ ಗುಣವನ್ನು ತನ್ಯತೆ ಅಥವಾ ಡಕ್ಟಿಲಿಟಿ ಎಂದು ಕರೆಯುತ್ತಾರೆ. ಪಾತ್ರೆಯಲ್ಲಿನ ಈ ಪಾತ್ರೆಯನ್ನು ಗಮನಿಸಿ. ಅದನ್ನು ಈ ಆಕಾರಕ್ಕೆ ಹೇಗೆ ರೂಪಿಸಲಾಯಿತು? ಲೋಹವನ್ನು ಕಾಯಿಸಿ ಮತ್ತು ಬಡಿಯುವ ಮೂಲಕ ಪಾತ್ರೆಯನ್ನು ಈ ಆಕಾರಕ್ಕೆ ರೂಪಿಸಲಾಗಿದೆ. ಈ ಗುಣಲಕ್ಷಣವನ್ನು ಕುಟ್ಯತೆ ಅಥವಾ ಮೇಲಿಯಬಿಲಿಟಿ ಎಂದು ಕರೆಯಲಾಗುತ್ತದೆ.
ಕುಟ್ಯತೆ ಅಂದರೆ ಲೋಹಗಳನ್ನು ಬಿಸಿ ಮಾಡಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಈ ಗುಣವನ್ನು ಕುಟ್ಯತೆ ಎಂದು ಕರೆಯಲಾಗುತ್ತದೆ. ನೀವು ಎಂದಾದರೂ ಲೋಹದ ತೆಳುವಾದ ಹಾಳೆಗಳನ್ನು ನೋಡಿದ್ದೀರಾ? ಹಾಗಿದ್ದರೆ ಎಲ್ಲಿ ನೋಡಿದ್ದೀರಿ? ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿರುವುದರಿಂದ ಅವುಗಳನ್ನು ಬಡಿದು ತೆಳುವಾದ ಹಾಳೆಗಳಾಗಿ ರೂಪಿಸಬಹುದು. ಆದ್ದರಿಂದ ಆಹಾರವನ್ನು ಕಟ್ಟಲು ಅಲ್ಯೂಮಿನಿಯಂ ಹಾಳೆಯನ್ನು ಹಾಗೂ ಸಿಹಿ ತಿಂಡಿಗಳನ್ನು ಅಲಂಕರಿಸಲು ಬೆಳ್ಳಿಯ ಹಾಳೆಗಳನ್ನು ರೂಪಿಸಲಾಗುತ್ತದೆ. ಈಗ ನಿಮಗೆ ನೆನಪಾಗಿರಬಹುದು, ಚಾಕ್ಲೇಟುಗಳ ಕವರ್ನಲ್ಲಿಯೂ ನೀವು ಅಲ್ಯೂಮಿನಿಯಂ ಹಾಳೆಗಳನ್ನು ನೋಡಿರಬಹುದು. ಈ ಪಾತ್ರೆಯನ್ನು ಅಡುಗೆಗೆ ಏಕೆ ಬಳಸಲಾಗುತ್ತದೆ ಯೋಚಿಸಿದ್ದೀರಾ? ಈ ಪಾತ್ರೆಯನ್ನು ಅಡುಗೆಗೆ ಬಳಸಬಹುದು, ಏಕೆಂದರೆ ಇದು ಲೋಹದಿಂದ ಮಾಡಲ್ಪಟ್ಟಿದೆ ಮತ್ತು ಶಾಖವನ್ನು ಸುಲಭವಾಗಿ ವರ್ಗಾಯಿಸುತ್ತದೆ. ಶಾಖದ ವರ್ಗಾವಣೆ ಮಾಡುವ ಲೋಹಗಳ ಸಾಮರ್ಥ್ಯವನ್ನು ನಾವು ವಾಹಕಗಳೆಂದು ಕರೆಯಲಾಗುತ್ತದೆ. ಲೋಹಗಳು ಶಾಖದ ಉತ್ತಮ ವಾಹಕಗಳಾಗಿವೆ. ಹಾಗಾಗಿ ನಾವು 5ನೇ ಗುಣಲಕ್ಷಣದಲ್ಲಿ ಲೋಹಗಳು ಶಾಖದ ಉತ್ತಮ ವಾಹಕಗಳು ಎಂದು ಹೇಳಬಹುದು. ಅಡುಗೆಯ ಹೊರತಾಗಿ ಶಾಖವನ್ನು ವರ್ಗಾವಣೆ ಮಾಡುವ ಲೋಹಗಳನ್ನು ಬೇರೆ ಎಲ್ಲಿ ಬಳಸಲಾಗುತ್ತದೆ? ಬಟ್ಟೆಗಳನ್ನು ಇಸ್ತ್ರಿ ಮಾಡಲು ಕಬ್ಬಿಣದ ಪೆಟ್ಟಿಗೆಯನ್ನು ಬಳಸಲಾಗುತ್ತದೆ. ಕಲ್ಲಿದ್ದಲಿನಿಂದ ಉರಿಯುವ ಶಾಖವನ್ನು ಕಬ್ಬಿಣದ ಪೆಟ್ಟಿಗೆಯ ಮೂಲಕ ವರ್ಗಾಯಿಸಲಾಗುತ್ತದೆ. ವಾಹನಗಳಲ್ಲಿನ ರೇಡಿಯೇಟರ್ಗಳನ್ನು ಲೋಹದಿಂದ ತಯಾರಿಸಲಾಗುತ್ತದೆ ಮತ್ತು ಎಂಜಿನ್ನ ಶಾಖವನ್ನು ಸುತ್ತಮುತ್ತಲಿನ ಸ್ಥಳಕ್ಕೆ ವರ್ಗಾಯಿಸಲಾಗುತ್ತದೆ. ಇದು ಎಂಜಿನ್ ಅಧಿಕ ಬಿಸಿಯಾಗುವುದನ್ನು ತಡೆಯುತ್ತದೆ. ಸ್ಕ್ರೂ ಡ್ರೈವರ್, ಕತ್ತರಿ ಅಥವಾ ಚಾಕುವಿನಂತಹ ಲೋಹದ ವಸ್ತುಗಳನ್ನು ವಿದ್ಯುತ್ ಸಾಕೆಟ್ ಅಥವಾ ವಿದ್ಯುತ್ ಟೋಸ್ಟರ್ ಒಳಗೆ ಯಾಕೆ ಎಂದಿಗೂ ಹಾಕಬಾರದು ಯೋಚಿಸಿದ್ದೀರಾ? ನೀವು ಎಂದಾದರೂ ವಿದ್ಯುತ್ ತಂತಿಗಳನ್ನು ಗಮನಿಸಿದ್ದೀರಾ? ಅವು ಯಾವುದರಿಂದ ಮಾಡಲ್ಪಟ್ಟಿವೆ? ವಿದ್ಯುತ್ ತಂತಿಗಳನ್ನು ಲೋಹಗಳಿಂದ ತಯಾರಿಸಲಾಗುತ್ತದೆ, ಏಕೆಂದರೆ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ನೀವು ಹಿಂದಿನ ಪಾಠದಲ್ಲಿ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಎಂಬ ಪಾಠದಲ್ಲಿ ಈ ರೀತಿಯ ಮಂಡಲಗಳನ್ನು ಕಲಿತಿದ್ದೀರಿ. ವಿದ್ಯುತ್ ವಾಹಕಗಳು. ವಿದ್ಯುತ್ ತಂತಿಯನ್ನು ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂನಂತಹ ಲೋಹಗಳಿಂದ ತಯಾರಿಸಲಾಗುತ್ತದೆ, ಏಕೆಂದರೆ ಅವುಗಳು ತನ್ಯತೆ ಮತ್ತು ಉತ್ತಮ ವಾಹಕತೆಯ ಗುಣಲಕ್ಷಣಗಳನ್ನು ಹೊಂದಿದೆ. ಅಂದರೆ ನಾವು ಅವುಗಳನ್ನು ತೆಳುವಾದ ತಂತಿಗಳನ್ನಾಗಿಯೂ ಮಾಡಬಹುದು ಹಾಗೂ ಉತ್ತಮ ವಾಹಕತೆಯನ್ನು ಕೂಡ ಹೊಂದಿರುತ್ತವೆ. ಅನೇಕ ಸಂಗೀತ ವಾದ್ಯಗಳು ಲೋಹದ ತಂತಿಗಳನ್ನು ಏಕೆ ಹೊಂದಿವೆ? ಅಲೋಹದ ವಸ್ತುಗಳಿಂದ ಮಾಡಿದ ಘಂಟೆಗಳನ್ನು ನೀವು ನೋಡಿದ್ದೀರಾ? ಇಲ್ಲಿ 2 ಗಂಟೆಗಳನ್ನು ತೋರಿಸಲಾಗಿದೆ. ಒಂದು ಸಿರಾಮಿಕ್ ಗಂಟೆ, ಇನ್ನೊಂದು ಲೋಹದ ಗಂಟೆ. ಹೆಚ್ಚು ಶಬ್ದವನ್ನು ಉಂಟು ಮಾಡಲು ಯಾವ ಗಂಟೆ ಉಪಯುಕ್ತವಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ಸಿರಾಮಿಕ್ ಗಂಟೆಗೆ ಹೋಲಿಸಿದರೆ ಲೋಹದ ಗಂಟೆಯನ್ನು ಹೊಡೆದಾಗ ಅದು ತೀಕ್ಷ್ಣವಾದ ಮತ್ತು ಜೋರಾದ ಶಬ್ದವನ್ನು ಉಂಟುಮಾಡುತ್ತದೆ. ಶಬ್ದವನ್ನು ಉತ್ಪಾದಿಸಲು ಲೋಹಗಳನ್ನು ಬೇರೆ ಎಲ್ಲಿ ಬಳಸಲಾಗುತ್ತದೆ? ಉತ್ತರ: ತಂತಿವಾದ್ಯಗಳ ತಂತಿಗಳನ್ನು ಲೋಹಗಳಿಂದ ತಯಾರಿಸಲಾಗುತ್ತದೆ. ಮುಂದಿನ ಗುಣಲಕ್ಷಣ ಶಾಬ್ದತೆ, ಸೋನೊರಿಟಿ. ರಿಂಗಣ ಶಬ್ದಗಳನ್ನು ಉತ್ಪಾದಿಸುವ ಲೋಹಗಳ ಸಾಮರ್ಥ್ಯವನ್ನು ಶಾಬ್ದನ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರುತ್ತವೆ ಎಂದು ಹೇಳಬಹುದು. ಲೋಹಗಳ ಭೌತಿಕ ಲಕ್ಷಣಗಳನ್ನು ಈಗ ಒಟ್ಟು ಮಾಡೋಣ. ಬಲವಾದ, ಬಾಳಿಕೆ ಬರುವುದು, ಘನ ಹಾಗೂ ಕಠಿಣ, ಕುಟ್ಯತೆ, ತನ್ಯತೆ, ವಿದ್ಯುತ್ ವಾಹಕ, ಶಾಖದ ವಾಹಕ, ಹೊಳಪು ಹಾಗೂ ಶಾಬ್ದನ.
ಸಾಮಾನ್ಯ ನಿಯಮವನ್ನು ಅನುಸರಿಸದ ಯಾವುದನ್ನಾದರೂ ಅಸಾಧಾರಣ ಅಥವಾ ಎಕ್ಸೆಪ್ಷನ್ ಎಂದು ಕರೆಯಲಾಗುತ್ತದೆ. ಈ ಪಾಠದಲ್ಲಿ ನಾವು ಕೆಲವು ಅಸಾಧಾರಣ ಲೋಹಗಳ ಬಗ್ಗೆ ಕಲಿಯುತ್ತೇವೆ. ಈ ವಸ್ತುಗಳು ಲೋಹಗಳ ಹೆಚ್ಚಿನ ಭೌತಿಕ ಗುಣಲಕ್ಷಣಗಳನ್ನು ಹೊಂದಿದ್ದರೂ ಒಂದು ಅಥವಾ ಕೆಲವು ಭೌತಿಕ ಗುಣಲಕ್ಷಣಗಳಲ್ಲಿ ಮಾತ್ರ ಭಿನ್ನವಾಗಿರಬಹುದು. ಎಲ್ಲ ಲೋಹಗಳು ಘನವಾಗಿರುವುದಿಲ್ಲ. ಈ ಚಿತ್ರದಲ್ಲಿರುವ ಲೋಹವನ್ನು ನೀವು ಗುರುತಿಸುವಿರಾ? ಇದು ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಇರುವ ಏಕೈಕ ಲೋಹವಾಗಿದೆ. ನೋಡಿ, ಈ ಲೋಹವನ್ನು ದ್ರವದ ಹಾಗೆ ನಾವು ಹರಿಯಲು ಬಿಡಬಹುದು. ಇದುವೇ ಪಾದರಸ. ಚಿತ್ರದಲ್ಲಿರುವ ಲೋಹವು ಪಾದರಸವಾಗಿದೆ. ಪಾದರಸವು ದ್ರವ ಸ್ಥಿತಿಯಲ್ಲಿರುವ ಲೋಹವಾಗಿದೆ. ಪಾದರಸದ ಬಗ್ಗೆ ನಾವು ಹಿಂದೆ ಎಲ್ಲಿ ಕಲಿತಿದ್ದೇವೆ ಎಂಬುದು ನಿಮಗೆ ನೆನಪಿದೆಯೇ? ಹೌದು, ಪಾದರಸವನ್ನು ಥರ್ಮೋಮೀಟರ್ಗಳಲ್ಲಿ ನಾವು ಬಳಸುತ್ತೇವೆ ಎಂದು ಕಲಿತಿದ್ದೇವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ. ನೋಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳಾಗಿವೆ. ಅವು ಲೋಹಗಳಾಗಿದ್ದರೂ ಅವು ಬಹಳ ಮೃದುವಾಗಿದ್ದು ಚಾಕುವಿನಿಂದಲೂ ಕತ್ತರಿಸಬಹುದು. ಬಿಸ್ಮತ್ ಮತ್ತು ಸೀಸ. ಬಿಸ್ಮತ್ ಮತ್ತು ಸೀಸ ಲೋಹಗಳಾಗಿದ್ದರೂ ಅವು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಲ್ಲ. ನೀವಿಲ್ಲಿ ಕಲಿತಿರುವಂತಹ ಪ್ರಮುಖ ಪದಗಳು ಲೋಹಗಳು: ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಅಲ್ಯೂಮಿನಿಯಂ, ಕಬ್ಬಿಣ, ತಾಮ್ರ, ಪಾದರಸ, ಸೋಡಿಯಂ, ಪೊಟ್ಯಾಷಿಯಂ, ಬಿಸ್ಮತ್ ಹಾಗೂ ಸೀಸ. ನಾವಿನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ಕಲಿಯೋಣ. ಧನ್ಯವಾದಗಳು.